ನ್ಯೂಸ್ಗೆ ಸ್ವಾಗತ. ಲಿಂಗಪ್ಪ ತಂದೆ ಮುನಿವೆಂಕಟರಾಮ, ಶೇಷಪುರ ಗ್ರಾಮದ ಮಜ್ರ ನಾರಾಯಣಪುರ ಗ್ರಾಮ, ಶ್ರೀನಿವಾಸಪುರ ತಾಲೂಕು, ಯಲ್ದೂರು ಹೋಬಳಿ, ಕೋಲಾರ ಜಿಲ್ಲೆ. ಶೇಷಪುರ ಗ್ರಾಮದ ಸರ್ವೆ ನಂಬರ್ 81/4A ನಲ್ಲಿ 3 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಕೋಲಾರದ ಸಹಾಯಕ ಕಮಿಷನರ್ ಅವರ ನ್ಯಾಯಾಲಯದ PTCL ನಂಬರ್ 45/2018 ಪ್ರಕರಣ, ಕೋಲಾರ ಜಿಲ್ಲೆ, ಶ್ರೀನಿವಾಸಪುರ ತಾಲೂಕು, ಯಲ್ದೂರು ಹೋಬಳಿ, ಶೇಷಪುರ ಗ್ರಾಮ, ಸರ್ವೆ ನಂಬರ್ 81ರಲ್ಲಿ 3 ಎಕರೆ ಜಮೀನು ಮೂಲತಃ ಲಿಂಗಪ್ಪ ಅವರ ಹೆಸರಿಗೆ ದರಖಾಸ್ತು ಮೂಲಕ ಮಂಜೂರಾತಿಯಾಗಿ ಅದರಂತೆ ಅವರ ಹೆಸರಿಗೆ ಖಾತೆ ಮತ್ತು ಕಂದಾಯ ದಾಖಲೆಗಳು ನಮೂದು ಇರುತ್ತವೆ. ತದನಂತರ ಲಿಂಗಪ್ಪ ಅವಿದ್ಯಾವಂತನಾಗಿದ್ದು ಪರಿಶಿಷ್ಟ ಜಾತಿಗೆ ಸೇರಿದ್ದು ಅಮಾಯಕರಾಗಿರುವ ಕಾರಣದಿಂದ ಸದರಿ ಮೇಲ್ಕಂಡ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅಹಮದ್ ಉಲ್ಲು ಖಾನ್ ಹಾಗೂ BV ನಾರಾಯಣ್ ರವರ ಹೆಸರಿಗೆ ಖಾತೆ ವರ್ಗಾವಣೆಯಾಗಿ ಪಹಣಿ ದಾಖಲೆಗಳು ನಮೂದು ಇರುವ ವಿಚಾರವನ್ನ ಮಗ ಅರಿತು ಸದರಿ ಜಮೀನನ್ನ ಮೂಲ ಮಂಜೂರುದಾರ ಲಿಂಗಪ್ಪನವರ ಹೆಸರಿಗೆ ಮರು ಆದೇಶಿಸುವಂತೆ ಕೋಲಾರದ ಸಹಾಯಕ ಕಮಿಷನರ್ ಅವರ ನ್ಯಾಯಾಲಯದ PTCL ನಂಬರ್ 45/2018 ಪ್ರಕರಣ ದಾಖಲಿಸಿದ್ದು, ಸದರಿ ಪ್ರಕರಣವು ಘನ ನ್ಯಾಯಾಲಯದಲ್ಲಿದ್ದು, ಹೀಗಿರುವಾಗ ಈ ಮೇಲ್ಕಂಡ ಜಮೀನನ್ನ ನಮ್ಮ ಗಮನಕ್ಕೆ ಬಾರದೆ PV ನಾರಾಯಣ್ ರವರು ಬೇರೆ ಬೆಂಗಳೂರಿನ KR ಪುರಂ ವಾಸಿ ತೇಜಸ್ ರೆಡ್ಡಿ ಅನ್ನೋರಿಗೆ ಮಾರಾಟ ಮಾಡಿದ್ದಾರೆ. ಈ ವಿಷಯ ತಿಳಿದ ಕರ್ನಾಟಕ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷರು KS ವೆಂಕಟಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಕೋಲಾರ್ ಶ್ರೀನಿವಾಸ್, ಉಪಾಧ್ಯಕ್ಷರು ಮುನಿಯಪ್ಪ, ಕಾರ್ಮಿಕ ಘಟಕದ ಅಧ್ಯಕ್ಷರು ಅಚ್ಯುತ್, ಇನ್ನು ಹಲವು ಸ್ಥಳೀಯರು ಸ್ಥಳಕ್ಕೆ ಹೋದಾಗ ತೇಜಸ್ ರೆಡ್ಡಿ ಅವರು ಸ್ಥಳಕ್ಕಾಗಮಿಸಿ ನನಗೆ ಕ್ರಯ ಮಾಡಿಕೊಟ್ಟಂತಹ ವ್ಯಕ್ತಿಯನ್ನು ಕರೆದು ಇದನ್ನು ಬಗೆಹರಿಸಿಕೊಳ್ತೀನಿ ಅಂತ ತಿಳಿಸಿದ್ದಾರೆ. ಇನ್ನು ಈ ವಿಚಾರ ಕಂಡಂತಹ ಸಂಘಟನೆಯ ಪದಾಧಿಕಾರಿಗಳು ರೆಡ್ಡಿ ಅವರಿಗೆ ಎಚ್ಚರಿಕೆ ನೀಡಿ ಆದಷ್ಟು ಬೇಗ ಬಗೆಹರಿಸಿಕೊಳ್ಳಿ, ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡೋದಾಗಿ ತಿಳಿಸಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು KS ವೆಂಕಟಸ್ವಾಮಿ ಅಂತ. ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿನಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾವು ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿ ಶೇಷಪುರ ಮಜ್ರ ನಾರಾಯಣಪುರ ಗ್ರಾಮಕ್ಕೆ ಆಗಮಿಸಿದ್ದೀವಿ. ಇಲ್ಲಿ ಸಮಸ್ಯೆ ಏನಂತಂದರೆ, ಲಿಂಗಪ್ಪ ಸಣ್ಣ ಪ್ಲೇಟು ಮುನಿವೆಂಕಟರಾಮ ಎಂಬುವರಿಗೆ ಸರ್ವೆ ನಂಬರ್ 81/4A ನಲ್ಲಿ 3 ಎಕರೆ ಜಮೀನು ಅವರಿಗೆ ದರಖಾಸ್ತಿನಲ್ಲಿ ಮಂಜೂರಿ ಆಗಿರುತ್ತೆ. ಇಂಥ ಜಮೀನು ಇದು ಸ್ವಂತ ದಲಿತರ ಕುಟುಂಬಕ್ಕೆ ಸೇರಿದಂಥ ಜಮೀನು. ಹಾಗಾಗಿ ಇವತ್ತು ನಾವು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಇದೊಂದು ದಲಿತರಿಗೆ ಸೇರಿದಿರ್ತಕ್ಕಂಥ ಜಮೀನು. ಹಾಗಾಗಿ ಇಲ್ಲಿ ಮುಸ್ಲಿಂ ಜನಾಂಗಕ್ಕೆ ಸಂಬಂಧಪಟ್ಟಂಥವರು ಒಬ್ಬರು ಮೊದಲಿಗೆ ಪ್ರವೇಶ ಆಗಿರ್ತಾರೆ. ತದನಂತರ ಬೇರೆ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ BV ನಾರಾಯಣ್ ಎಂಬುವಂಥವರು ಕ್ರಯ ಮಾಡ್ಕೊಂಡಿರ್ತಾರೆ. ತದನಂತರ ಈಗ ಬೆಂಗಳೂರು ನಗರದ ಹೇಮಂತ್ ರೆಡ್ಡಿ ಅನ್ನೋಂಥವರು ಈಗ ಮತ್ತೆ ಈ ಒಂದು ಜಮೀನಿಗೆ ಪ್ರವೇಶ ಆಗಿರ್ತಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ಇಡೀ ಜಿಲ್ಲೆಯಲ್ಲಿ ಈ ರೀತಿ ದಲಿತರ ಜಮೀನನ್ನು ಕಬಳಿಸೋಂಥ ಜನಾಂಗ ಹೆಚ್ಚಾಗಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, 1974ರಲ್ಲಿ ಲಿಂಗಪ್ಪ ಸಣ್ಣಪ್ಪ ಮುನಿವೆಂಕಟರಾಮ ಅನ್ನೋಂಥವ್ರಿಗೆ ದರಖಾಸ್ತಿನಲ್ಲಿ 3 ಎಕರೆ ಜಮೀನು ಆಗಿರ್ತಕ್ಕಂಥದ್ದು 83-84ರಲ್ಲಿ. ಹಾಗಾಗಿ ನಾನು ಸಂಬಂಧಪಟ್ಟ ಇಲಾಖೆಯವರಲ್ಲಿ ನಾನು ಮನವಿ ಮಾಡೋದೇನಂತಂದರೆ, ಇದನ್ನು ತುರ್ತಾಗಿ ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಇದನ್ನು ತಮ್ಮ ಗಮನ ಹರಿಸಿ ಈ ಒಂದು ಪೊಸಿಷನ್ನ ಅವ್ರಿಗೆ ತೆರವು ಮಾಡಿಕೊಡ್ಬೇಕು. ಎಲ್ಲ ಮೂಲ ದಾಖಲೆ ಇವ್ರಿಗಿದೆ. ಇಷ್ಟಿದ್ದರೂ ಸಹ ಇವರು ಬಲಾಢ್ಯರಾಗಿರ್ತಕ್ಕಂಥ ಬೇರೆ ಜನಾಂಗದವರು ಇದನ್ನು ಕಬಳಿಸೋಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಬಡ ಕುಟುಂಬಕ್ಕೆ ನ್ಯಾಯ ಕಲ್ಪಿಸಿದ್ದಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಇದೇ ಸ್ಥಳದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳೋಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಆಯ್ತಾ?